ಮಾನ್ಯತೆ ಇಲ್ಲ. ಅಂಬೇಡ್ಕರ್ ಅವರು ಕೂಡ ಅದನ್ನು ಬರೆದಿದ್ದಾರೆ, ಮಾನ್ಯತೆ ಇಲ್ಲ ಅಂತ ಹೇಳಿ. ಅದನ್ನು ಹೆಂಗೆ ಸರ್ ಈ ಮಾನ್ಯತೆ ಅಲ್ಲ. ಸಂವಿಧಾನದಲ್ಲಿ ಯುದ್ಧದ ಬಗ್ಗೆ ಪ್ರಸ್ತಾಪ ಇಲ್ಲ. ಅವ್ರು ಏನು ಹೇಳ್ತಾರೆ, ಇಂಥ ಕ್ಲಿಷ್ಟ ಸಂದರ್ಭದಲ್ಲಿ ಅಂತಂದರೆ ವಾರ್ ಸಿಚುವೇಶನ್ಸಲ್ಲಿ ನಾವು ನಮ್ಮ ಪ್ರೊಟೆಕ್ಷನ್ ಹೆಂಗೆ ಮಾಡ್ಕೋಬೇಕು ಮತ್ತು ನಮ್ಮ ಆತ್ಮಸ್ಥೈರ್ಯ ಹೆಂಗಿರಬೇಕು, ನಮಗೆ ದೇಶವನ್ನು ಹೆಂಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಮಾತಾಡ್ತಾರೆ ಅಂತ ಹೇಳಿದ್ರೆ, ಅದು ಆರ್ಟಿಕಲ್ 352ನಲ್ಲಿ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ಅಂತ ಹೇಳಿದೆ. ಯುದ್ಧ ಮಾಡಬೇಕು ಮಾಡಬಾರ್ದು ಅಂತೇನು ಬಾಬಾ ಸಾಹೇಬ್ರು ಎಲ್ಲೂ ಹೇಳಿಲ್ಲ, ಅಥವಾ ಸಂವಿಧಾನದಲ್ಲಿ ಅದ್ರ ಬಗ್ಗೆ ಇದಿಲ್ಲ, ಪ್ರಸ್ತಾಪ ಇಲ್ಲ. ಆದರೆ ಯುದ್ಧದ ಸಂದರ್ಭದಲ್ಲಿ ನಾವು ಹೆಂಗಿರಬೇಕು, ಒಂದು ದೇಶವಾಗಿ ನಾವು ಹೆಂಗಿರಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಭಾಳ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾರೆ. ಮತ್ತು ಅದಕ್ಕೆ ಒಂದು ಪರಿಚ್ಛೇದವನ್ನೇ ಅವರು ಇಟ್ಬಿಟ್ಟಿದ್ದಾರೆ. ಅಂತಂದರೆ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನಾವು ಹೆಂಗಿರಬೇಕು, ನಮ್ಮ ಮುನ್ನೆಚ್ಚರಿಕೆ ಹೆಂಗಿರಬೇಕು, ನಮ್ಮ ರಕ್ಷಣೆ ಹೆಂಗಿರಬೇಕು, ಆಮೇಲೆ ನಮ್ಮ ಸೆಲ್ಫ್ ಡಿಫೆನ್ಸ್ ಹೆಂಗಿರಬೇಕು, ನಾವೇ ಹೆಂಗೆ ಇದು ಮಾಡ್ಕೊಳಕ್ಕೆ. ಅದಕ್ಕೋಸ್ಕರನೇ ಅವರು ಸೆಕೆಂಡ್ ವರ್ಲ್ಡ್ ವಾರ್ದು ಎಕ್ಸಾಂಪಲ್ ಕೊಟ್ಕೊಂಡು ಹೋಗೋದು. ಸೆಕೆಂಡ್ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಅವರು ಆಲೋಚನೆ ಮಾಡಿದ್ದು ಹೆಚ್ಚು ಏನು ಅಂತ ಹೇಳಿದ್ರೆ, ಅಲ್ಲಿ ನೊಂದವರ ಮತ್ತು ಗಾಯಗೊಂಡವರ ಬಗ್ಗೆ ಒಂದು ಕಾಂಪನ್ಸೇಷನ್ ಆ್ಯಕ್ಟನ್ನ ಹೆಂಗೆ ತರಬೇಕು, ಒಂದು ಇನ್ಶೂರೆನ್ಸನ್ನ ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು 1943ನಲ್ಲಿ ಯೋಚನೆ ಮಾಡ್ತಾರೆ. ಹಾಗಾಗಿ ಅದನ್ನು ನಾನು ಹೇಳಿದ್ದೆ. ತಾವು ಹೇಳಿದ್ದು ಒಂದು ನಿಮಿಷ ನಾನು ಹೇಳ್ತೀನಿ. ತಾವು ಹೇಳಿದ ಬಿಟ್ಟು ಇಲ್ಲಿದೆ, ಸಂವಿಧಾನದಲ್ಲಿ ಯುದ್ಧಕ್ಕೆ ಅವಕಾಶ ಇದೆಯಾ, ಯುದ್ಧ ನಾವು ಮೊದಲು ಮಾಡಬೇಕಾ ಅಥವಾ ಅವರು ಮಾಡಬೇಕಾ, ಸಂವಿಧಾನದ ಮೂಲ ಆಶಯ ಬುದ್ಧ ಬಸವರ ಆಶಯ ಸಂವಿಧಾನದಲ್ಲಿ ಇರೋದರಿಂದ ಯುದ್ಧಕ್ಕೆ ಮಾನ್ಯತೆ ಇಲ್ಲ. ಅದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ, ಯುದ್ಧ ನಿಮ್ಮ ಕಾನ್ಸಿಯಸ್ಗೆ ಬಿಟ್ಟಿದ್ದು ಅಂತಾರೆ, ನಿಮ್ಮ ಮಾನ್ಯತೆ ಇಲ್ಲ ಅಂತಲೇ. ಯುದ್ಧ ಅಲ್ಲ, ಕಾನ್ಸಿಯಸ್ಗೆ ಬಿಟ್ಟಿದ್ದು ಅಲ್ಲ. ಅದು ಬಾಯಿ ತಪ್ಪಿ ನನ್ನ ಶಬ್ದಗಳು ಬರುವಾಗ ಹೆಚ್ಚು ಕಡಿಮೆ ಆಗಿರ್ಬೋದೇ ಹೊರತು, ಯುದ್ಧದ ಬಗ್ಗೆ ಅಂದರೆ ನಿಮ್ಮ ಕಾನ್ಷಿಯನ್ಸ್ನ ಹೆಚ್ಚು ಅವರು ವಿವೇಚನೆಗೆ ಬಿಟ್ಕೊಳ್ಳಿ ಅನ್ನೋವಂಥ ಮಾತನ್ನು ಅವ್ರು ಹೇಳೋಂಥದ್ದು. ಯಾಕಂದರೆ ಭಾಳ ಮನುಷ್ಯತ್ವವನ್ನು ಮತ್ತು ಇದ್ರ ಬಗ್ಗೆ ಪ್ರೀತಿಸುವಂಥವ್ರು ಎಲ್ಲರೂ ಕೂಡ ಹೇಳುವಂಥ ಮಾತು. ಯಾಕಂದರೆ ನಾವು ಯೋಚನೆ ಮಾಡಬೇಕಾದ್ರೂ ಯುದ್ಧ ನಿಜ, ಈಗಿನ ನಮ್ಮ ಸಂದರ್ಭದಲ್ಲಿ ಯುದ್ಧ ಅನಿವಾರ್ಯ ಆಗಿದೆ. ನಾವಿವತ್ತು ಪಾಕಿಸ್ತಾನದಂಥ ಒಂದು ಇದನ್ನು ನಾವಿವತ್ತು ಹಿಮ್ಮೆಟ್ಟಿಸಬೇಕಾಗಿದೆ, ಟೆರ್ರಿಸಮ್ನ ಹಿಮ್ಮೆಟ್ಟಿಸಬೇಕಾಗಿದೆ, ಇದು ನಮಗೆ ಅನಿವಾರ್ಯ ಆಗಿದೆ. ಇಷ್ಟರ ನಡುವೆ ಕೂಡ ನಾವೇನು ಮಾಡಬೇಕಾಗಿದೆ, ನಮ್ಮ ಪ್ರಾಣಗಳನ್ನು ಹೆಚ್ಚು ಕಳ್ಕೊಳ್ದಂಗೆ ನಾವು ನೋಡ್ಕೊಳ್ಳುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ. ಯಾಕಂದರೆ ಪ್ರತಿಯೊಬ್ಬ ಯುದ್ಧಕ್ಕೆ ಹೋದಂತಹ ಮನೆಗಳಲ್ಲೂ ಕೂಡ ಒಂದು ಆತಂಕ ಇರುತ್ತೆ, ಅವ್ರ ಪೇರೆಂಟ್ಸ್ದು ಇವ್ರದ್ದು ಒಂದು ಆತಂಕ ಇರುತ್ತೆ. ಅದರಿಂದಾಗಿ ಅವರು ಹೇಳುವಂತಹ ಇದನ್ನು ನಾನು ಆ ಆಶಯವನ್ನು ಹೇಳಿದೆ. ಅಂದರೆ ಯುದ್ಧಕ್ಕೆ ಮಾನ್ಯತೆ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋಂಥದ್ದು, ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ಅದು ಬಾಯಿ ತಪ್ಪಿ ಬಂದಿರ್ಬೋದು. ಆದರೆ ಯುದ್ಧದ ಬಗ್ಗೆ ಸಂವಿಧಾನದಲ್ಲಿ ಅವರು ಯುದ್ಧದ ಬಗ್ಗೆ ಪ್ರಸ್ತಾಪ ಇಲ್ಲ. ಆದರೆ ನಮ್ಮ ರಕ್ಷಣೆಯ ಬಗ್ಗೆ ಇದೆ, ಆತ್ಮರಕ್ಷಣೆಯ ಬಗ್ಗೆ ಇದೆ, ದೇಶದ ಭದ್ರತೆಯ ಬಗ್ಗೆ ಇದೆ. ನಮ್ಮ ಆತ್ಮರಕ್ಷಣೆ ವಿಚಾರ ಬಂದಾಗ ಯುದ್ಧ ಅನಿವಾರ್ಯ. ಖಂಡಿತ.